ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರುವಂತ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಅದು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಒಂದು ಹೊಸ ಯೋಜನೆ ಕರ್ನಾಟಕದಲ್ಲಿ ಒಂದು ಕಾರ್ಯೋಜನೆ ಮಾಡ್ತಾ ಇದ್ವಿ. ಬುದ್ಧ ಬಸವ ಅಂಬೇಡ್ಕರ್ ಯೋಜನೆ ಉದ್ದೇಶ SC ST ಗಳಿಗೆ ಸೈಟ್ ಅಲಾಟ್ ಆಗಿದೆ ರಾಜ್ಯ ತುಂಬಾ. ಸುಮಾರು 20 ವರ್ಷಗಳಿಂದ ಇಲ್ಲಿವರೆಗೆ ಆಗ್ತಾನೆ ಇದೆ. ಅದು ಇಲ್ಲಿವರೆಗೆ ಡೆವಲಪ್ ಆಗಿಲ್ಲ. ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಆ ಪಾಲ್ಮೆಯಲ್ಲಿ. ಹೀಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ಇಲಾಖೆಯಿಂದ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಬಹುಶಃ ದೇಶದಲ್ಲೇ ಪ್ರಥಮ ಬಾರಿಗೆ ಅಂತ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಹಣಕಾಸಿನ ನೆರವನ್ನ ನಮ್ಮ CP TSP ಯೋಜನೆಯಿಂದ ಸುಮಾರು 20 ಕೋಟಿಯನ್ನ ಪ್ರಾಯೋಗಿಕವಾಗಿ ಪೈಲಟ್ ಸ್ಕೀಮ್ ಮಾಡ್ಲಿಕ್ಕೆ 20 ಕೋಟಿಯನ್ನ ನಮಗೆ TSP ಇಂದ ಈ ಇಲಾಖೆಗೆ ಹಣ ಕೊಟ್ಟಿದ್ದಾರೆ. ಈ ಹಣವನ್ನ ಜಸ್ಟ್ ಲೈಕ್ ನಾವು ಪ್ರೈವೇಟ್ ಲೆವೆಟ್ ಯಾವ ರೀತಿ ಡೆವಲಪ್ ಮಾಡ್ತಾರೆ ಸೇಮ್ ಅಂದ್ರೆ ಪ್ರೈವೇಟ್ ಇದ್ದಂಗೆ ಇದು. ಸುಮಾರು ನಾವು 35 ರಿಂದ 40 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡ್ತೀವಿ ಒಂದು ಎಕರೆಗೆ. ಸೊ ರಸ್ತೆ ಗಟಾರ ಬಂತು, ಮೂಲಭೂತ ಸೌಕರ್ಯ, ಡ್ರಿಂಕಿಂಗ್ ವಾಟರ್ ಪೈಪ್ಲೈನು, ಲೈಟು, ಜಸ್ಟ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮೂಲಭೂತ ಸೌಕರ್ಯ, ವಾಟರ್ ಟ್ಯಾಂಕ್ ಮಾಡ್ತೀವಿ, ಗಾರ್ಡನ್ ಮಾಡ್ತೀವಿ. ಅವಶ್ಯ ಇದ್ರೆ ಫ್ಯೂಚರ್ ನಲ್ಲಿ ಅಲ್ಲಿ ಅಂಗನವಾಡಿ ಶಾಲೆಗಳು ಕೂಡ ಕಟ್ತೀವಿ. ಇದಕ್ಕೆ ಪ್ರಾಯೋಗಿಕವಾಗಿ ಒಂದು ರಾಜ್ಯದಲ್ಲಿ 50 ಎಕರೆಯನ್ನ ಗುರ್ತ ಮಾಡಿದ್ವಿ. ಸೊ ಅದ್ರಲ್ಲಿ ಈಗಾಗಲೇ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಮೈಸೂರಲ್ಲಿದೆ, ಎಮ್ಕನ್ಮಾಡಿ, ಉಕ್ಕೇರಿ, ಕಂಪ್ಲಿ, ಬಳ್ಳಾರಿ ಜಿಲ್ಲೆ ಕಂಪ್ಲಿ ಇದೆ, ಆಮೇಲೆ ಮೂಡಲಿಗೆರೆ ಇದೆ, ಸವಲತ್ತು ಇದೆ, ಆಮೇಲೆ ಮೈಸೂರಿನಲ್ಲಿ 2 ಇದೆ. ಸೊ ಒಟ್ಟು 50 ಎಕರೆಯನ್ನ ನಾವು ಪ್ರಾಥಮಿಕವಾಗಿ ಈ ವರ್ಷ ಅಂದ್ರೆ ಈ ಹಳೆ ವರ್ಷದಲ್ಲಿ 20 ಕೋಟಿ ರೂಪಾಯಿದಲ್ಲಿ ಮಾಡಲಾಗಿ ಎಲ್ಲ ಕಡೆ ಮಾಡ್ತಾ ಇದ್ವಿ. ಸೊ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಥವಾ ಯಶಸ್ವಿ ಆದ್ರೆ ಈಗಿನ ಸಾರಿ 1000 ಎಕರೆ ಡೆವಲಪ್ ಮಾಡೋಂತ ಗುರಿ 1000 ಎಕರೆ ನೆಕ್ಸ್ಟ್. ಈಗಾಗಲೇ ರಾಜ್ಯದಲ್ಲಿ ಸುಮಾರು ಎಲ್ಲಾ ಜಿಲ್ಲೆಯಲ್ಲಿ ಅಲರ್ಟ್ ಆಗಿದ್ರಿ ಈಗಾಗಲೇ, ಆದ್ರೆ ಅದು ಡೆವಲಪ್ ಆಗಿಲ್ಲ, ಹಾಗೆ ಉಳಿದಿದೆ. ಸೊ ಈಗ ಎಲ್ಲಿ ಸರ್ಕಾರಿ ಅಲರ್ಟ್ ಆಗಿದೆ ಅದನ್ನ ಮೊದಲನೇ ಹಂತದಲ್ಲಿ ಡೆವಲಪ್ ಮಾಡ್ಕೊಡ್ತೀವಿ. ಮುಂದೆ ಜಾಗ ಇಲ್ಲ ಅಂದ್ರೆ ಜಾಗ ಪರ್ಚೇಸ್ ಮಾಡುವಂತ ಸ್ಕೀಮ್ ಕೂಡ ತಂದಿದ್ದೀವಿ. ಹೀಗೆ ಖಾಸಗಿ ಅವರ ಭೂಮಿ ಪಡೆದು ನಾವೇ ಡೆವಲಪ್ಮೆಂಟ್ ಮಾಡಿ ಅದನ್ನ ಹಂಚುವಂತ 2ನೇ ಹಂತ ಮಾಡ್ತೀವಿ. ಈಗ ಸರ್ಕಾರ ಈಗ ಸುಮಾರು ಕೊಟ್ಟಿದೆ, ಅದನ್ನ ಡೆವಲಪ್ ಮಾಡ್ಲಿಕ್ಕೆ ನಮ್ಗೆ ಸುಮಾರು ಟೈಮ್ ಬೇಕು. ಆ ಜಾಗ ಮುಗಿದ್ಮೇಲೆ ಪರ್ಚೇಸ್ ಮಾಡ್ಲಿಕ್ಕೆ ನಾವು ಗ್ರಾಮೀಣ ಮಾಡ್ತೀವಿ, ಪಂಚಾಯತಿ, ನಗರಸಭೆ 3ಕ್ಕೂ ರೇಟ್ ಬೇರೆ ಬೇರೆ ಇಟ್ಟಿದ್ವಿ ಪರ್ಚೇಸ್ ಮಾಡ್ಲಿಕ್ಕೆ. ಅದು 2ನೇ ಹಂತದಲ್ಲಿ. ಈಗ ನಮ್ ಇರುವ ಜಮೀನನ್ನು ಮಾತ್ರ ನಾವು ಡೆವಲಪ್ ಮಾಡ್ತೀವಿ. ಈಗ ನಿಮ್ ಡೀಟೇಲ್ಸ್ ಕೂಡ ಕೊಟ್ಟಿದ್ವಿ, ಎಲ್ಲೆಲ್ಲಿ ಡೆವಲಪ್ ಮಾಡ್ತಾ ಇದ್ವಿ, ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ ಆದೇಶವನ್ನು ಕೂಡ ನಿಮಗೆ ಕೊಟ್ಟಿದ್ದೇವೆ. ಇದು ರಾಜ್ಯದಲ್ಲಿ ಪ್ರಥಮ. ಈಗಾಗಲೇ ನಾವು ಸುಮಾರು SC ST ನಾವು ಸೈಟ್ ಕೊಟ್ಟರು ಕೂಡ ಅದನ್ನ ಯುಟಿಲೈಸ್ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಏನು ಡೆವಲಪ್ ಇಲ್ಲ, ಡೆವಲಪ್ ಇಲ್ಲ, ಅಲ್ಲಿ ಯಾರು ಹೋಗ್ಲಿಕ್ಕೆ ಇಚ್ಛೆ ಪಡೋಲ್ಲ. ಇದನ್ನೆಲ್ಲ ನಾವು ಮಾಡಿದಾಗ 100ಕ್ಕೆ 100 ಅಲ್ಲಿ ಹೋಗ್ತಾರ, ಅವ್ರದೇ ಆದ ಕಾಲನಿ ಆಗ್ತದೆ. ಒಂದು ಒಳ್ಳೆ ವಾತಾವರಣದಲ್ಲಿ ಅವ್ರಿಗೆ ಇರ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಹೊಸ ಕಾರ್ಯಕ್ರಮವನ್ನ ಬುದ್ಧ ಬಸವ ಅಂಬೇಡ್ಕರ್ ಹಬ್ಬ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇಲ್ಲ ಘೋಷಣೆ ಮಾಡ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ, ಆಸೆ ಆಗ್ತದೆ. ಕಾರ್ಯಕ್ರಮ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಪರಿಷತ್ತಿನ ಅಧ್ಯಕ್ಷ ಅವರು ಪರಿಷತ್ ಸಿಗುತ್ತೆ ವರ್ಷಕ್ಕೊಮ್ಮೆ ಯಾವ ದುಡ್ಡಲ್ಲಿ ಅಲಾಟ್ ಮಾಡ್ಬೇಕಂತ. ಆ ಸಂದರ್ಭದಲ್ಲಿ ಅವರು ಮಾದೇವಪ್ಪನವರು ಕೂಡಿ ಇದೊಂದ ಹೊಸ ಪ್ರಯೋಗ ಮಾಡ್ಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಯಶಸ್ವಿ ಆದ್ರೆ ಬಹುಶಃ ಬಹಳ ದೊಡ್ಡ ಕ್ರಾಂತಿಯನ್ನು ಕರ್ನಾಟಕದಲ್ಲಿ ಮಾಡ್ತಿದ್ದ ಆಸೆ ಹೊಂದಿದ್ವು. ಈಗ ಶಾರ್ಟ್ಲಿ ಈಗ ಆದ್ಮೇಲೆ ಇದೆಲ್ಲ ಟೆಂಡರ್ ಮಾಡ್ತೀವಿ, ಮಾಡಿ ಕೆಲಸ ಪ್ರಾರಂಭ ಮಾಡಿ ಹೆಚ್ಚು ಜಾಸ್ತಿ ದುಡ್ಡನ್ನ ಪರಿಸ್ಥಿತಿಯಿಂದ ತೆಗೆದುಕೊಳ್ಳುವಂತ ಒಂದು ಯೋಜನೆ ಕೂಡ ಬಂದಿದೆ.
ಈ ತರ ಮಾಡುದು ಸೈಟ್ ಕೊಡ್ತಾರೆ ಯಾವ್ದೇ ಸರ್ಕಾರ, ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯನ ಯಾರು ಮಾಡುದು. ಅದನ್ನ ಮಾಡ್ಲಿಕ್ಕೆ ಯಾರು ಕಾರ್ಪೊರೇಷನ್ ಮಾಡ್ಬೇಕ, ಪಂಚಾಯತ್ ಮಾಡ್ಬೇಕ, ಎಲ್ಲಾ ಕಡೆ ಬಹಳಷ್ಟು ಘರ್ಷಣೆ, ನೀವು ಮಾಡಿ ನಿಮ್ದಿದೆ ನೀವು ಮಾಡಿ ಅಂತ ಎಲ್ಲ ನೋಡೇನ ನಾವು ಇದು ಸರಿ ಮಾಡಿ ನಾವೇ ಅಂದ್ರೆ ಅದನ್ನ ನಮ್ಮ ಇಲಾಖೆ ಮೂಲಕ ಇದನ್ನ ಜಾರಿಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ವಸತಿ ಇಲಾಖೆ ಇದೆ, ಆಲ್ರೆಡಿ ಏನಂದ್ರೆ ವಸತಿ ಇರುವಂತಹ ಒಂದು ಇಲಾಖೆ ಇದೆ. ಆದ್ರೆ ನಿಮ್ಮ PWD ಇಂದನೇ ಇಂಥದ್ದೊಂದು ಯೋಜನೆಯನ್ನ ಕೈಗೆತ್ತಿಕೊಂಡು ಯಾಕೆ ಅನಿಸ್ತು? ಯಾಕೆ ಈ ಯೋಜನೆಯನ್ನು ಅಲ್ಲಿರುವಂತ ಎಲ್ಲ ಕಾನೂನುಗಳು ಇಲ್ಲಿದ್ದಾರೆ. ಭೂಮಿ ಅಕ್ವಿಷನ್ ಮಾಡುವಂತ ಈಗೆಲ್ಲ ಮಾಡ್ತೀವಿ, ರಸ್ತೆಗೆ ಅಕ್ವಿಷನ್ ಮಾಡ್ತೀವಿ ಕೃಷಿ ಮುಖಾಂತರ. ಸೊ ನಾವು ಕೂಡ ಬಿಲ್ಡಿಂಗ್ ಕಟ್ತೀವಿ, ರಸ್ತೆ ಮಾಡ್ತೀವಿ. ಸೊ ಎಲ್ಲ ಆಲ್ರೆಡಿ ನಮ್ಮ ಇಂಜಿನಿಯರ್ಗೆಲ್ಲ ಇವು ಅದೆಲ್ಲ ಈಗ ಯಾರು ಹಂಚಿಕೆ ಮಾಡಿದ್ದಾರೆ. ಈಗ ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಮಾಡೋದು ಸೈಟ್ ಮಾತ್ರ ಕೊಡ್ತಾರೆ ಅವ್ರು ನಿಮಗೆ. ಅಲ್ಲಿ ಯಾವ ರೀತಿ ಸೌಕರ್ಯ ಇಲ್ಲ. 20 ವರ್ಷವರೆಗೆ ಇಲ್ಲಿವರೆಗೆ ಬಹಳಷ್ಟು ಆಗಿದೆ, 20 ಇಯರ್ಸ್ ಆಯ್ತು. ಯಾರಂದ್ರೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಅದನ್ನೇ ಗಮನಿಸಿ ನಾವು ನಮ್ಮ ಇಲಾಖೆ ಮುಖಾಂತರ ಮಾಡಿ ಮತ್ತೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಯಾವ ಸಂಬಂಧಪಟ್ಟ ಅವ್ರಿಗೆ ಆದಷ್ಟು ಡೆವಲಪ್ ಮಾಡೋದು ಅಷ್ಟೇ ಗುರುತಿವಿ, ಅದು ಡೆವಲಪ್ ಮಾಡ್ತೀವಿ. ಎಲ್ಲ ಸಿಇಒಗಳಿಗೆ ಪತ್ರ ಬರ್ತಾ ಇದ್ವಿ, ನಿಮ್ಮಲ್ಲಿ ಅವ್ರು ಆಲ್ ಡೆವಲಪ್ ಆಗಿದ್ರು ಇವತ್ತೆಲ್ಲ ಬೆಳಗಾವಿಯಿಂದ 3-4 ಅಲಾಟ್ ಆಗಿದ್ದು ಇದೆ. ಅದು ಡೆವಲಪ್ ಮಾಡ್ಲಿಕ್ಕೆ ನಾವು ಆಯ್ಕೆ ನಾವು ಮಾಡೋದು, ಆಯ್ಕೆ ಮಾಡೋದು ಪಂಚಾಯತಿ ಕನ್ಸರ್ನ್ ಅಥಾರಿಟಿ. ಅವ್ರಿಗೆ ಎಲ್ಲಿ ಡೆವಲಪ್ ಅಲಾಟ್ ಮಾಡಿರ್ತಾರೆ ಅಲ್ಲಿ ಹೋಗಿ ಡೆವಲಪ್ ಮಾಡೋಷ್ಟೇ. ನಮ್ದು ಹಂಚಿಕೆ ಇಲ್ಲ ಪಾತ್ರ ಇಲ್ಲ. ಆಲ್ರೆಡಿ ಈಗ ಎಲ್ಲ ಕಡೆ ಹಂಚಿಕೆ ಮಾಡಿದ್ದಾರೆ, ಏನ್ ಪಾತ್ರ ಇಲ್ಲ. ನಾವು ಡೆವಲಪ್ ಮಾಡೋದು ಅವ್ರಿಗೆ ಮತ್ತೆ ವಾಪಸ್ ಅವ್ರಿಗೆ ಸಂಪೂರ್ಣ ಆಯ್ಕೆ ಅಧಿಕಾರ ಗ್ರಾಮ ಪಂಚಾಯತಿ ಯಾರು ಹಿಂಗಿದ್ದಾರೆ ಮುಂಚೆ ಏನಿದೆ ಅದು ಕೊಟ್ಟಿದ್ದ ನಮ್ಮ PWD ಇಲಾಖೆ ಪಾತ್ರ ಹಂಚಿಕೆಯಲ್ಲಿ ಈಗ 50 ಎಕರೆ ಮಾತ್ರ ಮಾಡ್ತಾ ಇದ್ದೀವಿ. ಇನ್ನಷ್ಟು 1000 ಎಕರೆ ಪ್ಲಾಟ್ ಇದೆ. ಈ ಸಾರಿ ಟ್ರಯಲ್ ಇದು, ಟ್ರಯಲ್ ಏನಾರು ಮಾಡ್ತಾ ಇದೀವಿ. ಅದು ಇಂಪ್ಯಾಕ್ಟ್ ಹೆಂಗ್ ಆಗ್ತೈತೆ, ಜನ ಹೆಂಗ್ ಆಕರ್ಷಣೆ ಮಾಡ್ತಾರ, ಪಬ್ಲಿಕ್ ಇಂದ ಹೆಂಗ್ ರಿಯಾಕ್ಷನ್ ಬರ್ತದೆ, ಶಾಸಕ ಏನಾಗುತ್ತೆ ಮತ್ತೆ ನೋಡಿ ಮುಂದೆ ಮುಂದಿನ ಈ ಬರುವಂತ ಬಜೆಟ್ ನಲ್ಲಿ 1000 ಎಕರೆ ಮಾಡುವಂತ ಒಂದು ಯೋಜನೆಯನ್ನ ಹೊಂದಿದ್ವಿ. ಟ್ರಯಲ್ ಅಂತ ಮಾಡ್ತೀವಿ ಅಷ್ಟೇ. ಈಗ ಆಲ್ರೆಡಿ ಸರ್ಕಾರದಲ್ಲಿ ಈಗ ನಾವು ಮಾಡ್ತಾ ಇರೋದು ಆಲ್ರೆಡಿ ನಮ್ಮ ಸರ್ಕಾರಿ ಜಾಗ ಲಾಟ್ ಆಗಿದೆ. ಅದು ಮಾಡ್ತಾ ಇದೀವಿ. ಮುಂದೆ ಹಿಂದೆ ಹೋದಲ್ಲಿ ಆ ಊರಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂದಾಗ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಪ್ರಯತ್ನ ಇಟ್ಕೊಂಡಿದ್ದೀವಿ. ಅದರಲ್ಲಿ ಪರ್ಚೇಸ್ ಕೂಡ ಮಾಡಿ ಬೆಳಗಾವಿ ಬಿಟ್ಟೆ ಲ್ಯಾಂಡ್ ಕಂಪ್ನಿ ಇದೆ. ನಾವು 50 ಲಕ್ಷ ರೂಪಾಯಿ ಪ್ರಯತ್ನ ಮಾಡಿದ್ವಿ. ಅದು ನಗರಸಭೆ ಆಗ್ತಿಲ್ಲ 50-60 ಲಕ್ಷ ಇರ್ಬೋದು. 50 ಲಕ್ಷಕ್ಕೆ ಹೆಚ್ಚಿಗೆ ಆದ್ರೆ ಅವರೇ ಹೊಂದಿಕೆ ಆಗ್ತದೆ. ತಪ್ಪು 60 ಲಕ್ಷ ಆದ್ರೆ ಅದ್ರಲ್ಲಿ 30 ಜನ ಬರ್ತಾರೆ. 30,000 ರೂಪಾಯಿ ಹ್ಯಾಂಡ್ಸಲ್ ಹಾಕಿ ಅದನ್ನು ಮಾಡುವಂತ ನಮ್ದು ಲಿಮಿಟ್ ನೀರು ಹೋದ್ರೆ ಅವರೇ ವಂಚಿಕೆ ಆಗ್ತದೆ. ಒಂದು 10,000 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು. ನಮ್ಮ ಮಾಡೋದು ಪಂಚಾಯತಿ ನಗರಸಭೆ ಅವ್ರು ಹಂಚಿಕೆ ಮಾಡ್ತಾರೆ. ನಮ್ದು ಡೆವಲಪ್ಮೆಂಟ್ ಅಷ್ಟೇ, ನಾವೇ ಹಂಚಿಕೆ ಮಾಡೋದು, ಹಂಚಿಕೆ ಆಗೋದು ಅಷ್ಟೇ. ಯಾರಿಗೆ ಭೂಮಿ ಇದೆಯೋ ಅವ್ರಿಗೆ ಅವ್ರಿಗೆ ನೇರವಾಗಿ ಅನುದಾನ ಕೊಡ್ತಾ ಇದ್ದಾರೆ. ಅವ್ರನ್ನೇನ್ರೆ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ತಿದ್ದಾರೆ ಸರಿಯಾಗಿ. ನಮ್ದು ಜಾಗದಷ್ಟೇ ಡೆವಲಪ್ಮೆಂಟ್, ಮನೆ ಕಟ್ಟಲಿಕ್ಕೆ ಈ ಯೋಜನೆ ಯಾವ ಉಪಯೋಗ ಪಡ್ಕೋಬಹುದು. ರಾಷ್ಟ್ರೀಯ ಅಂಬೇಡ್ಕರ್ ಒಂದು ಯೋಜನೆ ಅದಾವ, ಅವರು ಸಂಸ್ಥೆಯಿಂದ ಸೇರಿಸಿ ಒಳ್ಳೆ ಮನೆ ಕಟ್ಕೋಬಹುದು. ಬೇರೆ ಸ್ಕೀಮ್ ಮನೆಗಳೆಲ್ಲ ಎಲ್ಲ ಹಾಕ್ಲಿಕ್ಕೆ ಅವಕಾಶ ಇದೆ. ಮಾಡ್ತಾ ಇದೆ. ಅದಕ್ಕೆ ನಾವು ಈಗ ಅಲ್ಲಿಂದ ಹಣ ಪಡೆದು ಮಾಡ್ತಾ ಇದ್ದೇವೆ. ಸರ್ಕಾರ ಬಂದು ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಈ ವರ್ಷದ ಬಜೆಟ್ ಅಲ್ಲಿ ನಮ್ಗೆ ಮುಖ್ಯಮಂತ್ರಿಗಳು ಸರ್ಕಾರ ಗಮನಕ್ಕೆ ಅಂತ ಪ್ರಯತ್ನ ಮಾಡ್ತೀವಿ. ಪ್ರಾಥಮಿಕವಾಗಿ ಏನಾದ್ರು ಅವ್ರ ವಂತಿಕೆಯನ್ನು ಡೀಟೇಲ್ ಆಗಿ ಬಂದಿದ್ದೀವಿ. ಅದು BC ಅವ್ರಿಗೆ ವಂತಿಕೆಯನ್ನು ಕಟ್ಬೇಕು. BC ಅವ್ರಿಗೆ BC ಅವ್ರ ಪೇಮೆಂಟ್ ಮಾಡ್ಬೇಕು. ಸೊ ನಮ್ಮ ಹೆಚ್ಚಿಗೆ ಆದ್ರೆ BC ಅವ್ರ ಬಂದು ಅವ್ರ ಪಂಚಾಯತಿ ಅವರು ಸಂಬಂಧಿಸಿದವರು
ಹೆಚ್ಚಿಗೆ ಮೀಡಿಯಂ ಮಾತ್ರ ಅವ್ರು ಕಿಟ್ಟು ಅದಕ್ಕೆ ಅದು ಓನರ್ ಪೇಮೆಂಟ್ ಡಿ ಸಿ ಅವರು ಮಾಡ್ತಾರೆ. ಈಗ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ನಮ್ದೇ ನಮ್ದೇ ನಮ್ಮ ಯೋಜನೆ ನಾವೇ ಸುಮಾರು ವಾಸ್ ಮಾಡಿದಾಗ ಇಲ್ಲಿ ಅಲರ್ಟ್ ಆಗಿದೆ 10% 20% ಯಾರು ಹೋಗಿಲ್ಲ ಹಂಗೆ ಅಂತ ಕೇಳ್ತೀವಿ. ನಮ್ ಜಿಲ್ಲೆಯಲ್ಲಿ ಕೂಡ ಆಗ್ತಾ ನಮ್ ಜಿಲ್ಲೆಯಲ್ಲಿ ಕೂಡ 20% ಯಾರು ಹೋಗಿಲ್ಲ. ಆಮೇಲೆ ಅಲ್ಲಿ ಏನೂ ಇಲ್ಲ. ಊರಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಇರ್ತದೆ. ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಯಾರು ಹೋಗಲ್ಲ. ಎಲ್ಲ ನಾವು ಸೌಕರ್ಯ ಮಾಡಿಕೊಟ್ಟಾಗ ಖಂಡಿತವಾಗಿ ಅಲ್ಲಿ ಹೋಗ್ತಾರೆ. ಹೊಸ ಅವರ ಬದುಕು ಪ್ರಾರಂಭವಾಗುತ್ತೆ ನಮ್ಮ ಕನಸಿದೆ. ಕಳೆದ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆವಾಸ್ ಯೋಜನೆಗಳನ್ನ ಹೀಗಾಗಿ ಅರ್ಧಂಬರ್ಧ ತುಂಬಿ ಹಂಗೆ ಉಳಿತು. ಅದಕ್ಕೆ ಅನುದಾನಗಳನ್ನು ಗ್ರಾಮ ಪಂಚಾಯತ್ ಹೋಗಿ ಇದ್ರ ಕಡೆ ಏನಾದ್ರು ಸರ್ಕಾರ ನೋಡ್ದಾಗ ಈ ಯೋಜನೆಗೆ ಏನಾದ್ರು ಅದನ್ನ ಇದು ಕಳೆದ 3 ವರ್ಷದಿಂದ ನಾವು ಒಂದೊಂದು ಕೊಟ್ಟಿಲ್ಲ. ಯಾಕಂದ್ರೆ ಹಿಂದಿನವರು ಎಕ್ಸೆಸ್ ಕೊಟ್ಟಿದ್ರು. ಅದನ್ನು ಪೇಮೆಂಟ್ ಮಾಡ್ಲಿಕ್ಕೆ ಈಗ ನೀವು ಹೇಳಿದಂಗೆ ಅದು ಅರ್ಧಂಬರ್ಧ ಫೋಟೋ ಕಳಿಸ್ಲಿಕ್ಕೆ ನಮ್ಮ ಹೊಸದನ್ನ ಸ್ಟಾಪ್ ಮಾಡಿದ್ವಿ. ಹಳೆದನ್ನ ಮುಗಿಸ್ತಾ ಇದ್ವಿ. ಈ ವರ್ಷದಿಂದ ಹೊಸದು ಕೊಡ್ತೀವಿ. ಈ ವರ್ಷ ಸರ್ ಫ್ರೀ ಇರತ್ತಾ? ಸಂಪೂರ್ಣವಾಗಿ ಫ್ರೀ ತಗೊಳ್ಳೋದು ನಾವು. ಗೌರ್ಮೆಂಟ್ ಲ್ಯಾಂಡ್ ಗೌರ್ಮೆಂಟ್ ಲ್ಯಾಂಡ್ ಡೆವಲಪ್ಮೆಂಟ್ ನಾವು ಕೊಡ್ತೀವಿ. ಪರ್ಚೇಸ್ ಮಾಡಿದ್ರು ಕೂಡ ಅದಕ್ಕೊಂದು ಲಿಮಿಟೇಷನ್ ಇದೆ. ಜಾಸ್ತಿ ಆದ್ರೆ ಇವ್ರು ಹಾಕ್ಬೇಕು, ಇಲ್ಲಾಂದ್ರೆ 20 ಲಕ್ಷ ಅವ್ರೇನ್ ಹಾಕೋದು ನಾವು ನಾವು ಮಾಡ್ತೀವಿ. ಈಗೆಲ್ಲ ಅದ್ ಬೇಡ, ಈಗ ಅದು ಬೇಡ. ಇದು ಹೆಚ್ಚು ಇರ್ಬೇಕು. ಅದು ಅಲ್ಲಿ ಅಲ್ಲಿ ಬೆಂಗಳೂರಾಗ ಈಗ ಇಂಪಾರ್ಟೆಂಟ್ ಇದೆ. ಇದನ್ನ ಈಗ ಈಗ ಹಳ್ಳ್ಯಾಗ ಸರ್ಕಾರಿ ಜಾಗನೂ ಸಿಗ್ತಾವು. ಬಡವರಿಗೆ ಅನುಕೂಲ ಮಾಡಿ ಕೊಡ್ಬೋದು. ಈಗ ಸಿಟಿ ಒಳಗೆ ಬೆಳಗಾವಿ ಸಿಟಿ ಬಹಳಷ್ಟು ಜನ ಬಡವರು ವಂಚಿತರಾಗ್ತಾರೆ. ಬಗ್ಗೆ ಯೋಚನೆ ಇಲ್ಲ. ಅವ್ರ ಮನೆ ಕಟ್ಕೊಳಕ್ ಖರೀದಿ ಮಾಡಕ್ ಸಾಧ್ಯ ಇಲ್ಲ. ನಾವು ನಗರಸಭೆ ಅಲ್ಲಿರೋದು ಬಂದಿದ್ದೀವಿ. ಗ್ರಾಮ ಪಂಚಾಯತ್ ಈಗ ಪಟ್ಟಣ ಪಂಚಾಯತಿಗೆ ಪ್ರಾಯೋಜನೆ ಮಾಡಿದ್ವಿ, ನಗರಸಭೆ ಮಾಡಿದ್ವಿ. ಈ ಕಾರ್ಪೊರೇಷನ್ ಮಾಡಿಲ್ಲ. ಯಾಕಂದ್ರೆ ಅವ್ರು ನೋಡೋಣ ಮೊದಲು ಈ ತರ ನಮ್ಗೆ ಏನು ಮುಂದೆ ಬರ್ತಾವ, ಏನ್ ಸಮಸ್ಯೆ ಎದುರಾಗ್ತೈತಿ, ಅದನ್ನ ಸರಿ ಆದ್ರೆ ಮುಂದಿನ ಹೆಚ್ಚು ಇಲ್ಲಿ ಕೂಡ ಇರ್ತೀವಿ. ನೋಡೋಣ, ಯಾಕಂದ್ರೆ ಇದು ಆದ್ಮೇಲೆ ಬಂದೇ ಬರ್ತೈತಿ. ಏನು ಮತ್ತೆ ಮಾಡಿಫೈ ಮಾಡ್ಬೇಕು, ಬದಲಾವಣೆ ಮಾಡ್ಬೇಕು. ನಾವೀಗ ಗ್ರಾಮ ಪಂಚಾಯತಿಗೆ 20 ಲಕ್ಷ ಇದೆ, ಪಟ್ಟಣ ಪಂಚಾಯತಿಗೆ 40 ಲಕ್ಷ ಇದೆ, ನಗರಸಭೆಗೆ 50 ಲಕ್ಷ ರೂಪಾಯಿ ಇದೆ ಪರ್ಚೇಸ್ ಲ್ಯಾಂಡ್. ಕಾರ್ಪೊರೇಷನ್ ರೈತ ನೋಡೋಣ ಒಂದ್ ವರ್ಷ ಯಾವ ರೀತಿ ಕೆಲಸ ಮಾಡ್ತಿದ್ದು ಯೋಜನೆ ನೋಡಿ ಮುಂದಿನ ಅಷ್ಟೇ ಕೂಡ ಅಲ್ಲ ಅದ್ರಲ್ಲೇ ನಮ್ಮ ಪಾತ್ರ ಇದೆ. ಇದು ಆಯ್ಕೆ ಮಾಡಿದ ಗ್ರಾಮ ಪಂಚಾಯತಿ, ನಗರಸಭೆ, ಪಂಚಾಯತಿ ಮಾಡ್ತಾರೆ. ಅವ್ರಿಗೆಲ್ಲ 1-2 ಎಕರೆ ಕೊಡ್ತಾರೆ ಅಷ್ಟೇ. ನಾವು ಅದಕ್ಕೆ ಪ್ಲಾನ್ ಮಾಡಿ ಡೆವಲಪ್ ಮಾಡ್ತೀವಿ ಅಷ್ಟೇ. ಅದು ಅಲಾಟ್ಮೆಂಟ್ ಇಲ್ಲ ಅವ್ರಿಗೆ. ಅಲ್ಲೇ ಆಗಿರ್ಬಾರ್ದು, ಅಲ್ಲೇ ಆಗಿದ್ದಾಗಲೇ ಅಥಾರಿಟಿ ಅವ್ರು ಮಾಡ್ಬೇಕು. ನಿಮ್ದು ಅದಕ್ಕೂ ಏನು ಸಂಬಂಧ ಇಲ್ಲ. ಒಳ್ಳೆ ಡೆವಲಪ್ಮೆಂಟ್ ಅಲ್ಲ, ಅಲ್ಲೇ ನಮ್ಮ ಪಾತ್ರ ಏನಿಲ್ಲ. ಅಲ್ಲಿ ಡೆವಲಪ್ಮೆಂಟ್ ಅಷ್ಟೇ ನಮ್ಮ ಪಾತ್ರ. ಈಗ ಅವರು ಒಂದು ಕೊಡ್ತಾರೆ, ಈಗ ಯಾವ ಸೈಜ್ ಅಂತ ನೋಡಿ ಅದನ್ನ ಸೈಜ್ ಡೆವಲಪ್ ಮಾಡಿ ಡಿ ಸಿ ಅವ್ರು ಇರ್ತಾನೆ, ಗ್ರಾಮ ಪಂಚಾಯತ್ ಸಿಇಒ ಇರ್ತಾನೆ, ಅವ್ರ ಅಥಾರಿಟಿ ಅವ್ರ ಮಾರ್ಗಸೂಚಿಗಳ ಮಾಡುವಾಗ ಮೊದ್ಲು ಯಾರು ತಗೊಂಡೇರಿ ಇದ್ದವ್ರಿಗೆ ಮನೆ ಇಲ್ಲ, ಯಾರಿಗಿಲ್ಲ, ಅವ್ರಿಗೆ ಸರ್ವೆ ಆಗಿದೆ. ಈಗ ಸರ್ವೆ ರಿಪೋರ್ಟ್ ಇದೆ ಎಲ್ಲ ಪಂಚಾಯತಿಯಲ್ಲಿ. ಅದು ಅಲ್ಲ, ಈಗ ನಾವು ಹೊಸದನ್ ಮಾಡ್ಲಿಕ್ಕೆ ಅವ್ರಿಗೆ ಫಸ್ಟ್ ಬೇಕಾದ್ರೆ ಅಲ್ಲಿ ಹೆಸರು ಬರ್ಬೇಕು. ಅವ್ನ್ 200 ಇದ್ರೆ 200 ನಂಬರ್ ಬಂದಾಗ ಅವ್ನು ತಗೋಬೇಕು. ಇಲ್ಲಾಂದ್ರೆ ಮೇಲ್ಗಡೆ ಯಾರ ಹತ್ರ ಅವ್ರಿಗೆ